ವೇದ ವೇದಾಂತಗಳ ವಾರಸುದಾರರು ನಾವುಗಳು. ನಮ್ಮ ಮಠ ಮಂದಿರಗಳನ್ನ ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದಗಳನ್ನ, ನನ್ನ ಉಪನಿಷತ್ಗಳನ್ನ, ನನ್ನ ಗ್ರಂಥಗಳನ್ನ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಭೆಗಳಿಗೆ ನಾನ್ ಸೇರ್ಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನ್ ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಕನಿಷ್ಠ ಪಕ್ಷ ಶ್ರಮದಾನ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಕೈಲಾದಂತ ಸೇವೆಗಳನ್ನ ನನ್ನ ದೇವಸ್ಥಾನಕ್ಕೆ ನಾನ್ ನೀಡ್ಲಿಲ್ಲ, ಇನ್ಯಾರು ನೀಡುತ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನ್ ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಂತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೈವ ದೇವರುಗಳ ಆಚರಣೆ, ನನ್ನ ದೈವ ದೇವರುಗಳ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳ ನಾನ್ ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇದನ್ನೆಲ್ವ ಕೃಷ್ಣ ಪ್ರೇರಣೆ ಕೊಟ್ಟಿದ್ದು ಅರ್ಜುನನಿಗೆ. ಭಾರತ್ ಮಾತಾ ಕಿ. ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ದುರ್ಬಲ ಧೈರ್ಯಗಳ ಕರುಣಿಸು, ನಿರ್ಭಯತ್ವ ಆರೋಗ್ಯ ಕರುಣಿಸು, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು, ಶ್ರೀರಾಮ ದರ್ಶನ ಭಾಗ್ಯ. ರಾಕೆಟ್ ಬೈಲೆಗೆ ಹೋಗಿ ಸಾರಿ
ನೀರಿನ ನಮಸ್ತೆ. बुद्धिविनाशाय आत्मज्योतिर्नमोऽस्तुते आत्मज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दन दीपज्योतिर्परब्रह्म दीपज्योतिर्जनार्दन ज्योतिर्नमोऽस्तुते दीपो हरतु मे पापं दीपज्योतिर्नमोऽस्तुते आत्मज्योतिप्रदीप्ताय ब्रह्मज्योतिर्नमोऽस्तुते आत्मज्योतिप्रदीप्ताय ब्रह्मज्योतिर्नमोऽस्तुते. ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ಸೇರಿರುವ ಸಮಸ್ತ ಹಿಂದೂ ಸಮಾಜದ ಬಂಧುಗಳನ್ನ ಹಿಂದೂ ಸಂಗಮ ಆಯೋಜನಾ ಸಮಿತಿ ಬೆಳ್ತಂಗಡಿ ತಾಲೂಕು ಸಮಿತಿಯ ಪರವಾಗಿ ಆತ್ಮೀಯ पावितस्थले कलेवरं विलम्बितां भुजङ्गतुङ्गमालिकादमड्डमड्डमड्डमन्निनादवड्डमर्वयं चकारचण्डताण्डवं तनोतु नः शिव शिवम् जटाकटाः सम्भ्रमभ्रमन्निलिम्प निर्झरी विलोलवीचिवल्लरी विराजमानमूर्धनि धगद्धगद्धगज्ज्वलल्ललाटपट्टपावके किशोरचन्द्रशेखरे रतिप्रतिक्षणम् जटाभुजङ्गपिङ्गळस्फुरत्फनामणि प्रभाकदम्बकुङ्कुमद्रव प्रलिप्त दिग्वधूमुखे मदान्धसिन्दूरस्फुरत्वगुत्तरीय जयत्वदभ्रविभ्रमभ्रमद्भुजङ्गमश्वस विनिक्रमत्क्रमस्फुरत्करालभालहव्यवाढ्यविद्धिविद्धिविद्वनं मृदङ्गतुङ्गमङ्गलत्वनिक्रम प्रवर्तित प्रचण्डताण्डवः शिव इदं हि नित्यमेव मुक्तमुत्तमोत्तमं स्तवं पठन् स्मरन् ध्रुवन्नरो
मैं ये शपथ लेता हूं कि किसी भी कीमत पर अपने देश और देशवासियों की हमेशा रक्षा करूंगा। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತ ಮಾತೆಯ ಮುಕುಟ ಕಾಶ್ಮೀರ, ಶ್ರೀಮಂತ ಕಲೆ ಸಂಸ್ಕೃತಿಗಳ ನಾಡಿದು, ರಂಗು ರಂಗಿನ ನಿತ್ಯೋತ್ಸವದಿಂದ ಕಂಗೊಳಿಸುವ ನಾಡು ಕಾಶ್ಮೀರ. ಸುಂದರ ನಾಡಿನ ಮೇಲೆ ದುಷ್ಟರ ಕೆಟ್ಟ ದೃಷ್ಟಿ ಎಂದಿಗೂ ಇದ್ದೇ ಇದೆ. ಕಾಶ್ಮೀರದ ಮೇಲಿನ ಪಾಕಿಸ್ತಾನದ ದ್ವೇಷ ಎಂದು ನೆನ್ನೆಯದಲ್ಲ. ಇದಕ್ಕೆ ಉದಾಹರಣೆಯೇ ಪುಲ್ವಾಮಾ ದಾಳಿ ಹಾಗೂ ಪಹಲ್ಗಾಮ್ ದಾಳಿ. ಅದೆಷ್ಟೋ ವೀರ ಯೋಧರು ಪುಲ್ವಾಮಾ ದಾಳಿಯಲ್ಲಿ ಮಡಿದರೆ, ಇನ್ನೆಷ್ಟೋ ಅಮಾಯಕ ಪ್ರಜೆಗಳ ಧರ್ಮವನ್ನು ಕೇಳಿ ಅವರ ಪ್ರಾಣವನ್ನು ತೆಗೆದರು ಭಯೋತ್ಪಾದಕರು. जो तेरे लिए सौ दर्द से महफूज रहे, तेरी आन सदा चाहे जान मेरी ये रहे न रहे। मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे। ನರಭಕ್ಷಕರೇ, ಎಷ್ಟು ಸ್ತ್ರೀಯರ ಸಿಂಧೂರವನ್ನು ಅಳಿಸಿದ ನೀವು ನಿಮಗೆ ಕೊನೆಯೇ ಇಲ್ಲ ಎಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀರಾ. ಪ್ರತಿ ಹೆಣ್ಣಿನ ಕಣ್ಣೀರಿನ ಶಾಪಕ್ಕೆ ನೀವು ಬಲಿಯಾಗಲೇಬೇಕು. ಈ ಭಾರತಾಂಬೆಯ ಪ್ರತಿ ಹೆಣ್ಣಿನ ಕಣ್ಣೀರಿನ ಶಪಥವಿದು. ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರ ವಾಯುದಾಳಿಯಾದರೆ
ಅದೆಷ್ಟೋ इसका समय आ चुका है। पानी और खून भी एक साथ नहीं बह सकता। शांति का मार्ग भी शक्ति से होकर जाता है। ಅನಿಲ್ ಕುಮಾರ್ ಯು ಮಡತ್ಯಾರು ಮಂಡಲ ಸಂಯೋಜಕರಾಗಿರುವ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಮುಂಡಾಡಿ ತಮ್ಮನ್ನು ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಾ ಇದೀಗ ಈ ಗೌರವವನ್ನ ಈ ಕಾರ್ಯಕ್ರಮದ ಆ ಒಂದು ಸುಂದರ ಹೆಜ್ಜೆಗಳು ನಮಗೆ ಮಾದರಿಯಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತಾ ಗೌರವಾನ್ವಿತ ಗಣ್ಯರು ಅವರನ್ನ ಗೌರವ ಗೋಮಾತೆ ಸೇವೆ ಮಹಾಪುಣ್ಯ ಕಾರ್ಯವೆಂದು ನಮ್ಮೆಲ್ಲರ ನಂಬಿಕೆ. ಆ ದೃಷ್ಟಿಯಲ್ಲಿ ನಾವು ಇದೀಗ ಗೋಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ. ದಯವಿಟ್ಟು ತಾವೆಲ್ಲರೂ ಕುಟುಂಬ ಮೌಲ್ಯಗಳ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ, ಸ್ವಾವಲಂಬಿ ಸ್ವಾಭಿಮಾನಿ ಜೀವನ ಪದ್ಧತಿ ಮತ್ತು ರಾಷ್ಟ್ರಭಕ್ತಿಯ ಜಾಗೃತಿಯೇ ಇಂದಿನ ಈ ಹಿಂದೂ ಸಂಗಮದ ಪ್ರಧಾನ ಉದ್ದೇಶ ಎಂದು ಅರಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಾ. ದಯವಿಟ್ಟು ನಿಂತುಕೊಂಡಿರುವಂತಹ ಎಲ್ಲ ಬಂಧುಗಳು ಖಾಲಿ ಇರುವಂತಹ ಆಸನದಲ್ಲಿ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸುತ್ತಾ, ಯಾರೊಬ್ಬರು ಈ ಒಂದು ಸಭೆಯನ್ನ ಬಿಟ್ಟು ತೆರಳುವಂತಿಲ್ಲ. ದಯವಿಟ್ಟು ತಾವೆಲ್ಲರೂ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ತೆರಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಮಾನವ ಕುಲದ ಏಳಿಗೆಗಾಗಿ ಮಾತೆ ನೀನು ಬಾರಮ್ಮ, ನಮ್ಮಮ್ಮ ಬಾರೆ ಗೋಮಾತೆ ನೀನು ಬಾರಮ್ಮ. ಕಂಟಕದಲ್ಲಿದೆ ನಿನ್ನ ಬದಲಲಿದೆ ಗೋಮಾತೆ ನೀನು ಬಾರಮ್ಮ, ನಮ್ಮಮ್ಮ ಬಾರೆ ಗೋಮಾತೆಯ ನೀನು ಬಾರಮ್ಮ. ಬಂಧುಗಳೇ, ನಾವೆಲ್ಲರೂ ಜೋರಾಗಿ ಒಮ್ಮೆ ಗೋಮಾತೆಗೆ ಜಯಕಾರವನ್ನ ಕೂಗೋಣ. ಗೋಮಾತೆಗೆ, ಗೋಮಾತೆಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ತಮ್ಮೆರಡು ಕೈಗಳನ್ನ ಮೇಲಕ್ಕೆತ್ತಿಕೊಂಡು ಈ ಘೋಷಣೆಗಳನ್ನ ಕೂಗುವ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಮಾತೆಗೆ ಬಂಧುಗಳೇ, ಬೋಲೋ ಭಾರತ್
ಆಯೋಜಕತ್ವದಲ್ಲಿ ಹಿಂದೂ ಸಂಗಮ ಒಗ್ಗಟ್ಟಿದ್ದರೆ ಮನೆ ಗೌರವಿಸಬೇಕು ಅಂತ ವಿನಂತಿಸುತ್ತಿದ್ದೆ. ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ರಾಷ್ಟ್ರಭಕ್ತ ಸಂಘಟನೆ ಆಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಕರ್ನಾಟಕ ಪ್ರಾಂತದ ಸಹ ಪ್ರಚಾರಿಸುತ್ತಿದ್ದೇನೆ. ದಯವಿಟ್ಟು ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆ ಗೌರವವನ್ನು ಅವರಿಗೆ ನೀಡೋಣ. ಇಂದು ರಾಮ ಮಂದಿರದಲ್ಲಿ ರಾಮಲಲ್ಲನ ನಾವೆಲ್ಲ ಭಕ್ತಿಯಿಂದ ಪೂಜಿಸುವ ಸಂದರ್ಭ. ಈ ಸಂದರ್ಭದ ಹಿಂದೆ ಅದೆಷ್ಟೋ ಮಂದಿ ಜೀವ ತೆತ್ತಿದ್ದಾರೆ, ಅದೆಷ್ಟೋ ಮಂದಿ ನಮ್ಮ ಹಿರಿಯರು ನಮಗಾಗಿ ಈ ಅಯೋಧ್ಯೆಯ ಮಂದಿರಕ್ಕಾಗಿ ಜೀವವನ್ನ ನೀಡಿದ್ದಾರೆ. ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅದಕ್ಕೆ ಪೂರಕವೆಂಬಂತೆ ಈ ಮೂವರನ್ನ ನಾವು ಈ ಹಿಂದೂ ಸಂಗಮದ ಈ ಸುಂದರ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ನಾವೆಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ನಮ್ಮ ಗೌರವವನ್ನು ಸಲ್ಲಿಸೋಣ. ನಮ್ಮ ಅಭೂತಪೂರ್ವ ಸೇವೆಯನ್ನ ನೀಡಿದ ಈ ಸೇವಕರಿಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಇದು ಹಿಂದೂ ಬಂಧುಗಳೇ, ನಮ್ಮೆಲ್ಲರ ಹೃದಯ ಬಡಿತ ಒಂದೇ, ಸಂಸ್ಕೃತಿ ಒಂದೇ. ಪ್ರತಿ ರಕ್ತದ ಕಣ ಕಣದಲ್ಲಿಯೂ ಹಿಂದುತ್ವದ ಸಂಸ್ಕಾರ ಸಂಸ್ಕೃತಿ ಬೆಳೆಸೋಣ. ಸೇವೆ ಎಂಬ ಯಜ್ಞದಲ್ಲಿ ಸಕ್ರಿಯರಾಗೋಣ. ಏಕತೆಯಿಂದ ಈ ರಾಷ್ಟ್ರದ ಶಕ್ತಿಯನ್ನ ಎತ್ತಿ ಹಿಡಿಯೋಣ. ನಾವೆಲ್ಲ ರಾಷ್ಟ್ರದ ಶಕ್ತಿ, ನಮ್ಮ ಸಂಸ್ಕೃತಿಯ ರಕ್ಷಕರು. ಒಗ್ಗಟ್ಟೇ ನಮ್ಮ ಶಕ್ತಿ, ಸಂಸ್ಕೃತಿಯೇ ಧರ್ಮ, ರಾಷ್ಟ್ರವೇ ನಮ್ಮ ಪ್ರಾಣ. ನಿಮ್ಮ ತ್ಯಾಗ ಅದು ಹಿಂದೂ ಸಮಾಜ ಖಂಡಿತವಾಗಿಯೂ ನಿಮಗೆ ಸದಾರಿಣಿಯಾಗಿರುತ್ತದೆ. ವಂದನೆಗಳು. ವಂದೇ ಮಾತರಂ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಶೋಭ್ಯ ಜ್ಯೋತ್ಸ್ನಾ ವಂದೇ ಮಾತರಂ श्यामलां सरलां सुस्मितां भूषितां। माता की जय, गंगा माता की जय, गो माता की जय, पवनपुत्र हनुमान की जय. 100ನೇ ವರ್ಷ ಶತಾಬ್ದಿ. ಈ ವರ್ಷದ ನಿಮಿತ್ತ ಇಡೀ ದೇಶದಲ್ಲಿ, ಬರೇ ನಮ್ಮ ಮಂಡಲದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದೆಲ್ಲ ಪರಿಚಯ ಇದೆ ನನಗೆ ಅಂತ ಕೇಳಿದೆ. ನಾನು ನಿಮ್ಮ ಹತ್ರ ಬರೋದು, ಅಕ್ಕಿಯ ಆರ್ಡರ್ ತಗೊಳ್ಳೋದು, ಮತ್ತು ಮುಂದಿನ ಅಂಗಡಿಗೆ ಹೋಗೋದು. ಅವರ ಪರಿಚಯ ನನಗೆ ಯಾಕಮ್ಮ ಅಂತ ಕೇಳಿದೆ. ಅಲ್ಲ, ನಿನಗೆ ಇರುತ್ತೆ ಅಂತ ನಾನು ಕೇಳಿದೆ. ಇರಲಿ, ನಾನೇ ಮಾಡ್ತೇನೆ ಅಂತ ಹೇಳಿ ಆ ತಾಯಿ ಹೇಳಿದರು. ನೋಡು, ಮೊದಲನೇ ಅವನು ಒಬ್ಬ ಕೇರಳದ ಮಂತ್ರಿಯ ಮಗ. ಎರಡನೇ ಹುಡುಗಿದ್ದಾಳಲ್ಲ, ಅವಳು ಕಲ್ಕತ್ತಾದ ಒಬ್ಬಳು ಡಾಕ್ಟರ್ ಮಗಳು. ಅಲ್ಲಿ ಒಬ್ಬೊಬ್ಬರದ್ದೇ ಪರಿಚಯ ಮಾಡ್ತಾ ಹೋದ್ರು ಅವರು. ಅದಾದ ತಕ್ಷಣ ಯಾಕೆ ಇವರು ಪರಿಚಯ ಮಾಡ್ತಾ ಇದ್ದಾರೆ ಅಂತ ನನಗೂ ಆಶ್ಚರ್ಯ ಆಯಿತು. ಅದಾದಮೇಲೆ ಅವರು ಹೇಳಿದರು, ನೋಡಿ ಇವರೆಲ್ಲ ಒಟ್ಟಿಗೆ ಕೂತಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ಅಂತ ಕೇಳಿದರು. ಅವರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ, ಸಿಗರೇಟನ್ನು ಎಳಿತಾ ಇದ್ದಾರೆ. ಅದಕ್ಕೆ ಅವರು ಕೇಳಿದರು, ನಾನು ಹೇಳಿದೆ ಅವರಿಗೆ, ಸಿಗರೇಟ್ ಎಳಿತಾ ಇದ್ದಾರಲ್ಲಮ್ಮ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, ಅದು ಸಿಗರೇಟ್ ಅಲ್ಲ, ಅದರಲ್ಲಿ ಗಾಂಜಾ ಇದೆ ಅಂತ ಹೇಳಿದರು. ನಾನೊಂದು ಸಲ ಗಂಭೀರ ಆದೆ, ಏನಪ್ಪ ಇದು ಹಾಡಾಗಲೇ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ನನಗೂ ತಿಳಿದಿರಲಿಲ್ಲ ಅದು. ಅದಾದ ಮೇಲೆ ಅವ್ರು ಹೇಳಿದರು, ನೋಡಿ ಇದರಲ್ಲಿ 80ರಿಂದ 90% ಅವರು ಗಾಂಜಾ ಎಳಿತಾರೆ, 60ರಿಂದ 70% ಜನ ಅವರು ಕುಡಿತಾರೆ, ಇನ್ನೊಂದು 50-60% ಜನರಿಗೆ ಅವರಿಗೆ ಶೀಲವೇ ಇಲ್ಲ ಅಂತ ಹೇಳಿದರು ಅವರು. ಇದು ಕೇಳಿದವಾಗ ಗಾಬರಿ ಆಯ್ತು ನನಗೆ. ಅದಾದಮೇಲೆ ಅವ್ರ ಹತ್ರ ಕೇಳಿದೆ, ಅಮ್ಮ ಯಾಕೆ ಇದೆಲ್ಲ ನನಗೆ ಹೇಳ್ತಾ ಇದ್ದೀರಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಆಯ್ತು ನಾನು ಟೈಮ್ ವೇಸ್ಟ್ ಮಾಡಿದೆ, ನೀನು ಹೋಗು ಅಂತ ಹೇಳಿದರು.
ಅದಾದ ಮೇಲೆ ನಾನು ಹೊರಟು ಬಂದ ನಂತರ ನನಗೆ ಒಂದು ಯೋಚನೆ ಪ್ರಾರಂಭ ಆಯಿತು. ಅಮ್ಮ ಯಾಕೆ ನನ್ನ ಹತ್ರ ಹೇಳಿದರು ಅಂತ ಹೇಳಿ. ಸಂಘಕ್ಕೆ 100 ವರ್ಷ ಆಯಿತು ಬಂಧುಗಳೇ. ಇಡೀ ಹಿಂದೂ ಸಮಾಜಕ್ಕೆ ಆಸರೆ ಯಾವುದು ಕೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ, ಯಾರು ಅನಾಮಿಕ ಪ್ರಜ್ಞೆಯಿಂದ ಈ ಕೆಲಸವನ್ನು ದೇವರ ಕಾರ್ಯ ಅಂತ ಹೇಳಿ ಯಾವುದೇ ಪ್ರಚಾರ ಇಲ್ಲದೆ, ಹಿಂದೆ ನಮ್ಗೆ ಗೊತ್ತಿದೆ, ಚಡ್ಡಿ ಹಾಕೊಂಡು ಸಂಘದ ಶಾಖೆಯನ್ನು ಮಾಡ್ತಾ ಇದ್ರು, ಯಾವುದೇ ಅವರಿಗೆ ಹೊಗಳಿಕೆ ಬೇಕಾಗಿರಲಿಲ್ಲ. ಇಷ್ಟೆಲ್ಲ ಇರುವಾಗ ಇಡೀ ಹಿಂದೂ ಸಮಾಜವನ್ನು ಎಚ್ಚರಿಸ್ತಾ ಆ ಕೆಲಸವನ್ನು ಮಾಡ್ತಾ ಹಿಂದೂ ಸಮಾಜದ ರಕ್ಷಣೆ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ಆಗ್ಲಿಕ್ಕಾಗಿ ನನಗೆ ಹೇಳಿದ್ರು ಅವರು. ಇಲ್ಲ, ನನಗೆ ಹೇಳ್ತಿರ್ಲಿಲ್ಲ ಅವರು. ಅಂದ್ರೆ ಸಮಾಜಕ್ಕೆ ಇವತ್ತು ನಮ್ಮ ಮೇಲೆ ನಿರೀಕ್ಷೆ ಹೇಗಿದೆ ಕೇಳಿದ್ರೆ, ಇಡೀ ಸಮಾಜವನ್ನು ಇವರು ಸರಿ ಮಾಡ್ತಾರೆ ಅಂತ ಹೇಳಿ. ಇಡೀ ಸಮಾಜ ಸರಿ ಮಾಡ್ಲಿಕ್ಕೆ ಆಗತ್ತಾ? ಸರಿ ಮಾಡಬೇಕಾದ್ರೆ ಇಡೀ ಸಮಾಜದಲ್ಲಿ ಇರುವವರು ಅವರು ಈ ರೀತಿ ಚಿಂತನೆಗೆ ಒಳಪಡಬೇಕು, ಈ ಚಿಂತನೆಯ ಒಳಗಡೆ ಬರಬೇಕು, ಆವಾಗ ಇದನ್ನು ಸರಿ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ನಾನು ಇಸ್ರೇಲಿನ ಉದಾಹರಣೆ ಕೊಟ್ಟಿದ್ದು. ನಾವೇನು ಮಾಡಬೇಕು, ನಾವು ಯಾವ ರೀತಿ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು, ಆ ರೀತಿ ಯೋಚನೆ ಮಾಡ್ತಾ ಹೋದಾಗ ನಾವು ಅದಕ್ಕೆ ನೇತೃತ್ವವನ್ನು ಕೊಡ್ಲಿಕ್ಕಾಗತ್ತೆ. MS ರಾಯ್ ಅಂತೇಳಿ ಕಮ್ಯುನಿಸ್ಟ್ ಚಿಂತಕ, ಅವನು ರೆಡಿಕಲ್ ಹ್ಯೂಮನ್ ಸೊಸೈಟಿ ಹೇಳಿ 1956ನೇ ಇಸ್ವಿಯಲ್ಲಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾನೆ. ಸಂಘ ಸ್ಥಾಪಕರು 1980ನೇ ಇಸ್ವಿಯಲ್ಲಿ 1880ರಲ್ಲಿ ಹುಟ್ಟಿದರೆ, MS ರಾಯ್ 1870ರಲ್ಲಿ ಹುಡ್ತಾನೆ. ಅವನು ಇಡೀ ದೇಶವನ್ನು ಅಧ್ಯಯನ ಮಾಡಿರ್ತಾನೆ. ಅಧ್ಯಯನ ಮಾಡಿ ಆವತ್ತಿನ ಮಾರ್ಕ್ಸ್ವಾದದಲ್ಲಿ ಇಡೀ ಭಾರತದಲ್ಲಿ ಅವನು ಗುರುತಿಸಿದಂಥ ವ್ಯಕ್ತಿ.